ಹಾಯ್ ಎವ್ರಿ ಒನ್, ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ. ಸರಿ, ನಾವು ಏನು ಓದೇ ಇಲ್ರಿ ಇವಾಗ ಹೆಂಗ್ ಸಾಲ್ವ್ ಮಾಡ್ಬೇಕಂತಂದೇಳಿ. ಆಲ್ರೆಡಿ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಗಳು ನಾವು ಇಂಪ್ಲಿಮೆಂಟ್ ಮಾಡೇವಿ, ಇವಾಗ ಒಂದ್ ಮಾಡೋಣ. ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಎಲಿಮಿನೇಷನ್ ಮೆಥಡ್ ನ. ಈಗ ಕ್ವಶನ್ ಏನ್ ಕೇಳಿದಾರೆ, ಕೆಳಗಿನವುಗಳಲ್ಲಿ ಭಾರತೀಯ ಉಪಗ್ರಹ ಅಂತ ಯಾವ್ದು ಕ್ವಶನ್ ಕೇಳಿದಾರೆ. ಈಗ ನಾವು ಆಪ್ಷನ್ಸ್ ಗಳನ್ನ ಚೆಕ್ ಮಾಡೋದು, ಎಲಿಮಿನೇಷನ್ ಮೆಥಡ್ ಮಾಡುವಾಗ ಆಪ್ಷನ್ಸ್ ಗಳನ್ನ ಚೆಕ್ ಮಾಡೋದು ಅಂತಂದ್ ಹೇಳಿದ್ರೆ ನಮ್ಗೆ ಇಂಡಿಯನ್ ನೇಮ್ ಇಡ್ಬೇಕಲ್ಲ. ಒಂದ್ ಸ್ಯಾಟಲೈಟ್ ಬಿಡ್ತಿದಾರೆ ಅಂತಂದ್ ಹೇಳಿದ್ರೆ ಅದಕ್ಕೆ ಇಂಡಿಯನ್ ನೇಮ್ ಇಡ್ಬೇಕು. ಇಂಡಿಯನ್ ನೇಮ್ ಬಿಟ್ಟು ಬೇರೆ ನೇಮ್ ಇಡಕ್ ಬರಂಗಿಲ್ಲ. ಇದು ಒಂದ್ ಟ್ರಿಕ್. ಅದಾದಂದ್ರೆ ಇನ್ನೊಂದ್ ಏನಂತಂದ್ ಹೇಳಿದ್ರೆ ಸರ್, ಇವಾಗ ಬ್ರಕೆಟ್ ಒಳಗಡೆ ಏನಾದ್ರು ಕೊಟ್ಟಿದ್ದ ಅಂತಂದ್ ಹೇಳಿದ್ರೆ, ಬ್ರಕೆಟ್ ಒಳಗಡೆ ನಾವು ಸುಮ್ಮ ಕೊಟ್ಟಿರಂಗಿಲ್ಲ. ಯಾಕಂತಂದ್ ಹೇಳಿದ್ರೆ ಏನೋ ಒಂದು ಇಂಪಾರ್ಟೆನ್ಸ್ ಇರುತ್ತೆ ಆ ಆಪ್ಷನ್ಗೆ, ಅದಕ್ಕೆ ಬ್ರಕೆಟ್ ದಾಗ ಕೊಟ್ಟಿರ್ತ. ಅಂದ್ರೆ ಬ್ರಕೆಟ್ ಅಲ್ಲಿ ಇರೋದು ಆಲ್ಮೋಸ್ಟ್ ಕರೆಕ್ಟ್ ಆಗಿರುತ್ತೆ. ಅಂದ್ರೆ ಉಳಿದಿದ್ದ ಎರಡು ಆಪ್ಷನ್ಸ್ ಗಳನ್ನ ನಾವು ತೆಗೆದು ಬಿಡ್ಬೋದು ಎಲಿಮಿನೇಷನ್ ಮೆಥಡ್. ಅದಾದ ನಂತರ ಇದು ಬಿಡೋ ಅಂತಂದೈತೆ, ಆಮೇಲೆ ಗೆಲಿಲಿಯೋ ಅಂತಂದೈತೆ. ಇವೆರಡು ಇಂಡಿಯನ್ ನೇಮ್ಸ್ ಅಲ್ವೇ ಅಲ್ಲ, ಅವ್ನ್ ಇಡಾಕ್ ಚಾನ್ಸೇ ಇಲ್ಲ ಇಂಡಿಯಾದವ್ರ. ಈ ರೀಸನ್ ಇಂದನೂ ತೆಗೆದಾಕ್ಬಹುದು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಗ್ಲೋನಾಸ್ ಅಂತಂದೈತೆ. ಇದು ಈ ಗ್ಲೋನಾಸ್ ಅಂತಂದ ಹೇಳಿದ್ರೆ ನಮ್ಗೆ ನೋಡ್ರಿ, ಗ್ಲೋನಾಸ್ ಕನ್ನಡದಾಗ ಬರ್ಕೊಡ್ರಿ, ಗ್ಲೋನಾಸ್ ಅಂತಂದ ಹೇಳಿ. ಈ ಹೆಸರು ಇಡಾಕ್ ನಮ್ಮವ್ರು ಆಗ್ತಿತ್ತೇನೆ, ಇಂಡಿಯಾದವ್ರ ಹೆಸರು ಇಡಬಹುದೇನ, ಇಡಾಕ್ ಬರಂಗಿಲ್ಲ. ಇದನ್ನು ಕೂಡ ತೆಗೆದ್ ಹಾಕ್ತಿವಿ. ಸೊ ಇದ್ ನೋಡ್ರಿ, ಇದನ್ನ ಬರೀರಿ ನಾವಿಕ್ ಅಂತಂದ ಹೇಳ್ತೀವಿ. ಇದೇನಂತ ಹೇಳಿದ್ರೆ ನಾವಿಕ್ ಅಂತಂದ ಹೇಳಿ ಬರಿತೀವಿ ಇದನ್ನ. ಸೊ ಅಂದ್ರೆ ಆಪ್ಷನ್ ಡಿ ಇಲ್ಲಿ ಏನಂದ್ರೆ ಕರೆಕ್ಟ್ ಆಗತ್ತೆ ನೋಡ್ರಿ. ಜನರಲ್ ಆಗಿ ಥಿಂಕ್ ಮಾಡಿದವ್, ನಮ್ಗ ಅದ್ರ ಬಗ್ಗೆ ಏನು ಗೊತ್ತೇ ಇಲ್ಲ. ನಮ್ಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಈಗ ನೋಡ್ರಿ, ನಾವು ಗೂಗಲ್ ಮ್ಯಾಪ್ ಯೂಸ್ ಮಾಡ್ತೀವಲ್ಲ, ಜಸ್ಟ್ ಒಂದ್ ಎರಡು ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಗೂಗಲ್ ಮ್ಯಾಪ್ ಯೂಸ್ ಮಾಡ್ತೀವಪ್ಪ. ಇವಾಗ ನಾವು ಗೂಗಲ್ ಮ್ಯಾಪ್ ಅನ್ನ ಯೂಸ್ ಮಾಡ್ಬೇಕಂತಂದ ಹೇಳಿದ್ರೆ ಅದಕ್ಕೊಂದು ಸ್ಯಾಟಲೈಟ್ ಐತೆ. ಅದಕ್ಕೊಂದ್ ಏನಂತಂದ ಹೇಳಿದ್ರೆ ಅಮೆರಿಕ ಬಿಟ್ಟಿರುವಂತ ಒಂದ್ ಸ್ಯಾಟಲೈಟ್ ಐತೆ. ಅದಕ್ಕೋಸ್ಕರ ಅದ್ ನಮ್ಗ್ ಅಷ್ಟೊಂದು ಗೂಗಲ್ ಮ್ಯಾಪ್ ನ ಯೂಸ್ ಮಾಡ್ತೀವಿ. ಬಟ್ ಅದ್ರ ಈಗ ಅವ್ರು ನಮ್ಗೆ ಕೊಡ್ಲಿಲ್ಲ, ಸ್ಯಾಟಲೈಟ್ ಆಕ್ಸೆಸ್ ಕೊಡ್ಲಿಲ್ಲ ಅಂತಂದ ಹೇಳಿದ್ರೆ ನಮ್ಗೆ ಗೂಗಲ್ ಎಕ್ಸೆಸ್ ಮಾಡಕ್ ಆಗಂಗಿಲ್ಲ. ಬಟ್ ಆದ್ರ ಚೀನಾದವ್ರು ಏನ್ ಮಾಡಿದಾರೆ ಅಂತಂದ ಹೇಳಿದ್ರೆ ಒಂದ್ ಸಪರೇಟ್ ಆಗಿ ನ್ಯಾವಿಗೇಷನ್ ಸಿಸ್ಟಮ್ ಅನ್ನ ಯೂಸ್ ಮಾಡ್ತಿದಾರೆ, ಬೀಡೋ ಅಂತಂದ ಹೇಳಿ. ಇದು ಚೀನಾದವ್ರದ್ದು ನ್ಯಾವಿಗೇಷನ್ ಸಿಸ್ಟಮ್. ಅದಾದ ನಂತರ ಯುರೋಪ್ ದವ್ರದ್ದು, ಕಂಪ್ಲೀಟ್ ಯುರೋಪ್ ದವ್ರ ಏನಂತಂದ್ ಹೇಳಿದ್ರೆ, ಯುರೋಪ್ ಯೂನಿಯನ್ ಏನೈತ್ಲಾ ಅದು ಯೂಸ್ ಮಾಡತ್ತ ನ್ಯಾವಿಗೇಷನ್ ಸಿಸ್ಟಮ್ ಎಲಿಲಿಯೋ ಅಂತಂದ್ ಹೇಳಿ. ಅದಾದ ನಂತರ ನೆಕ್ಸ್ಟ್ ಗ್ಲೋನಾಸ್ ಅಂತಂದ್ ಐತಲ್ಲ, ಇದು ರಷ್ಯಾದ್ದು. ರಷ್ಯಾದ ಸಪರೇಟ್ ಗೂಗಲ್ ಮ್ಯಾಪ್ ಐತೆ, ಅದಕ್ಕೊಂದ್ ಸ್ಯಾಟಲೈಟ್ ಐತೆ, ಅದಕ್ಕೆ ಗ್ಲೋನಾಸ್ ಅಂತಂದ್ ಹೇಳ್ತೀವಿ. ಈಗ ನಮ್ ಇಂಡಿಯಾದವರು ಕೂಡ ಏನಂದ್ರೆ ಗೂಗಲ್ ಮ್ಯಾಪ್ ಮೇಲೆ ನಾವು ಡಿಪೆಂಡ್ ಇಲ್ಲ. ನಾವು ಸಪರೇಟ್ ಆಗಿ ಏನಂತಂದ್ ಹೇಳಿದ್ರೆ ನಾವು ಡೆವಲಪ್ಮೆಂಟ್ ಮಾಡಿದೀವಿ, ಅದ್ರ ಹೆಸರು ನಾವಿಕ್ ಅಂತಂದ್ ಹೇಳಿ. ಇದು ನ್ಯಾವಿಗೇಷನ್ ಒಂದು ಸ್ಯಾಟಲೈಟ್. ಇದನ್ನ ಕರೆಕ್ಟ್ ಆಗಿ ಏನಂದ್ರೆ ನೆನ್ಪಿಡ್ಕೋಬೇಕು. ನೆಕ್ಸ್ಟ್ ಕ್ವಶನ್ ಜನರಲ್ ಆಗಿ ನೋಡ್ರಿ ಸರ್, ನಮ್ಗೆ ಅಷ್ಟೊಂದು ಗೊತ್ತಿಲ್ರಿ, ಐಡಿಯಾ ಇಲ್ರಿ, ಏನು ಓದಿಲ್ಲ. ಕೆಳಗಿನವುಗಳಲ್ಲಿ ಯಾವುದು ಹವಾಮಾನ ಬದಲಾವಣೆಗೆ ಉದಾಹರಣೆ ಅಲ್ಲ? ಹವಾಮಾನ ಬದಲಾವಣೆ ಅಂದ್ರೆ ಏನ ಮೊದಲು ಸಿಂಪಲ್ ಆಗಿ ನೆನ್ಪಿಡ್ಕೊಳ್ರಿ. ಹವಾಮಾನ ಬದಲಾವಣೆ ಅಂದ್ರೆ ಏನ? ಹವಾಮಾನ ಬದಲಾವಣೆ ಅಂದ್ರೆ ಏನಾಗತ್ತೆ, ಏನೇನ್ ಚೇಂಜಸ್ ಆಗತ್ತೆ ಸರ್? ಟೆಂಪರೇಚರ್ ಚೇಂಜ್ ಆಗತ್ರಿ, ಅದಾದ ನಂತರ ಪೊಲ್ಯೂಷನ್ ಆಗತ್ತ, ಕರೆಕ್ಟಾ? ಟೆಂಪರೇಚರ್ ಚೇಂಜ್ ಆಗತ್ತ, ಪೊಲ್ಯೂಷನ್ ಆಗತ್ತ. ಈ ರೀಸನ್. ಈಗ ಟೆಂಪರೇಚರ್ ಚೇಂಜ್ ಪೊಲ್ಯೂಷನ್ ಆಗೋದ್ರಿಂದ ಏನೇನ್ ಅಫೆಕ್ಟ್ ಆಗತ್ ನೋಡು. ಕುಗ್ಗುತ್ತಿರುವ ಹಿಮ ನದಿಗಳು, ಪರ್ವತದ ಹಿಮ ನದಿಗಳು ಏನಂತಂದ್ ಹೇಳಿದ್ರೆ ಕುಗ್ತಿದಾವ, ಅಂದ್ರೆ ಕರಗ್ತಿರ್ತಾವ. ಕರೆಕ್ಟ್ ಅಲ್ಲ? ಸೊ ಹವಾಮಾನ ಬದಲಾವಣೆ ಆತಂದ್ರ ಹಿಮ ನದಿಗಳು ಕರಗ್ತಾವ, ಅದು ಕರೆಕ್ಟ್ ಐತೆ. ನೆಕ್ಸ್ಟ್ ಸಾಗರ ಆಮ್ಲೀಕರಣ ಅಂತಂದ್ ಹೇಳ್ತೀವಿ. ಸಾಗರ ಆಮ್ಲೀಕರಣ ಅಂತಂದ್ ಹೇಳಿದ್ರೆ ಅದನ್ನ ನೋಡ್ನ ಬಿಡ್ರಿ. ನೆಕ್ಸ್ಟ್ ಗ್ರೀನ್ಲ್ಯಾಂಡ್ ಅಲ್ಲಿ ಹಿಮ ಕರಗತ್ತ ಅಂತಂದ್ ಹೇಳಿ ಸ್ಪೀಡ್ ಆಗಿ, ಕರೆಕ್ಟ್ ಐತ್ರಿ. ಅಂದ್ರೆ ಹವಾಮಾನ ಬದಲಾವಣೆ ಗ್ರೀನ್ಲ್ಯಾಂಡ್ ಅಲ್ಲಿರುವಂತ ಹಿಮ ಕರಗತ್ತ. ಯಾಕಂತಂದ್ ಹೇಳಿದ್ರೆ ಲಾಂಗೆಸ್ಟ್ ಲೈನ್ ಅಂದ್ರೆ ಈ ತರ ನೆನ್ಪಿಟ್ಕೊಡ್ರಿ, ಗ್ರೀನ್ಲ್ಯಾಂಡ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಮಾನ್ಸೂನ್ ಮಳೆ ಜೂನ್ ನಲ್ಲಿ ಸಂಭವಿಸುವುದು. ಈಗ ಹವಾಮಾನ ಬದಲಾವಣೆ ಆಯ್ತಂತಂದ್ ಹೇಳಿದ್ರೆ ಮಾನ್ಸೂನ್ ಮಳೆ ಜೂನ್ ನಲ್ಲಿ ಸಂಭವಿಸತ್, ನೆನ್ಪಿಟ್ಕೊಳ್ರಿ ಇದನ್ನ ಯಾವಾಗ್ಲೂ. ಏನಂತಂದ್ ಹೇಳಿದ್ರೆ ಇದೊಂದು ಫ್ಯಾಕ್ಟ್. ಇದು ಮಾನ್ಸೂನ್ ಮಳೆ ಯಾವಾಗೂ ಜೂನ್ ಅಲ್ಲೇ ಸ್ಟಾರ್ಟ್ ಆಗತ್ತ. ಅದೊಂದು ನೈಸರ್ಗಿಕ ಕ್ರಿಯೆ. ಅದೊಂದ್ ಏನಂತಂದ್ ಹೇಳಿದ್ರೆ ನೈಸರ್ಗಿಕ ಕ್ರಿಯೆ. ಸೊ ಆ ರೀಸನ್ಗೋಸ್ಕರ ಹವಾಮಾನ ಬದಲಾವಣೆಗೆ ಇದು ಏನಂದ್ರ ಉದಾಹರಣೆ ಆಗಂಗಿಲ್ಲ ಮಾನ್ಸೂನ್ ಅಂತಂದ್ ಹೇಳಿ. ನಾವು ನೋಡ್ರಿ ಇದನ್ನ ಏನಂತಂದ್ ಹೇಳಿದ್ರೆ ಎಲಿಮಿನೇಟ್ ಮಾಡ್ಬೋದು, ಇದನ್ನ ಎಲಿಮಿನೇಟ್ ಮಾಡ್ಬೋದು. ಮಾನ್ಸೂನ್ ಸಾಗರ ಆಮ್ಲೀಕರಣ ಗೊತ್ತಿಲ್ಲ ನಮಗೆ. ಸಾಗರ ಆಮ್ಲೀಕರಣ ಅಂದ್ರೆ, ಸಾಗರ ಆಮ್ಲೀಕರಣ ಅಂತಂದ್ ಹೇಳಿದ್ರೆ ಸಾಗರದ ನೀರಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗೋದು. ಅಂದ್ರೆ ಈಗ ನೋಡ್ರಿ, ಹವಾಮಾನ ಬದಲಾವಣೆ ಆಯ್ತು ಅಂತಂದ್ ಹೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗತ್ತ. ಅದು ನೀರ್ನಲ್ಲೂ ಜಾಸ್ತಿ ಆಗ್ಬಹುದು, ಗಾಳಿಯಲ್ಲೂ ಜಾಸ್ತಿ ಆಗ್ಬಹುದು, ಅಥವಾ ಎಲ್ ಬೇಕಲ್ಲಿ ಜಾಸ್ತಿ ಆಗ್ಬಹುದು. ಸೊ ಅದಕ್ಕೋಸ್ಕರ ಇದು ಕೂಡ ಎಕ್ಸಾಂಪಲ್ ಆಗತ್ತೆ. ಸೊ ಆಪ್ಷನ್ ಸಿ ಇಲ್ಲಿ ರಾಂಗ್ ಆಗತ್ತೆ. ಅಂದ್ರೆ ನಾವು ಇಲ್ಲಿ ಟಿಕ್ ಮಾಡ್ಬೇಕು. ನೆಕ್ಸ್ಟ್ ಸೇಮ್ ಅದೇ ತರ, ಕೆಳಗಿನವುಗಳಲ್ಲಿ ಯಾವುದು ನವೀಕರಿಸಬಹುದಾದ ಶಕ್ತಿ ಅಲ್ಲ? ನವೀಕರಿಸಬಹುದಾದ ಶಕ್ತಿ ಅಂತಂದ್ ಹೇಳಿದ್ರೆ ಇಲ್ಲಿ ಎರಡ್ ಟೈಪ್ಸ್ ಬರ್ತಾವ. ಒಂದು ರಿನ್ಯೂವೇಬಲ್, ಒಂದು ಆಮೇಲೆ ನಾನ್ ರಿನ್ಯೂವೇಬಲ್ ಅಂತಂದ್ ಹೇಳಿ. ಒಂದು ನವೀಕರಿಸಬಹುದಾದ ಶಕ್ತಿ, ಇನ್ನೊಂದು ನವೀಕರಿಸಬಾರದ ಶಕ್ತಿ. ಆಗಂಗಿಲ್ಲ ಅಂತಂದ್ರೆ, ನವೀಕರಿಸಬಹುದಾದ ಶಕ್ತಿ ಅಂತಂದ್ರೆ ಅದು ಖಾಲಿ ಆಗಂಗಿಲ್ಲ. ಸಿಂಪಲ್ ಆಗಿ ನೆನ್ಪಿಟ್ಕೊಳಂಗೆ, ಅದು ಖಾಲಿ ಆಗಂಗಿಲ್ಲ ಪರಿಸರದೊಳಗಡೆ. ಅದು ಯಾವಾಗ್ಲೂ ಮರಳಿ ಮರಳಿ ಏನಂತಂದ್ರೆ ಹುಟ್ಕೊಂತಿರುತ್ತೆ. ಸೊ ಆ ತರ ನೀವು ನೋಡಿದಾಗ ರಿನ್ಯೂವೇಬಲ್ ಅಂತಂದ್ ಬಂದಾಗ ರಿನ್ಯೂ ಮಾಡ್ತಾನೆ ಇರುತ್ತೆ. ನೋಡ್ರಿ, ಉಬ್ಬರ ಹಿಡಿತ ಶಕ್ತಿ ಅಂತಂದ್ ಹೇಳಿದ್ರೆ ಎದಕ್ಕ?
ಟೈಡಲ್ ಎನರ್ಜಿ ಉಬ್ಬರ ಬಿಳಿತ ಅಂತಂದ್ ಹೇಳಿದ್ರೆ ಸಾಗರಕ್ ಬರುತ್ತೆ. ಯಾವಾಗಾದ್ರೂ ಸಾಗರ ಖಾಲಿಯಾಗಿರೋದ್ ನೋಡಿದಿರನ ಇಲ್ರಿ. ಸೊ ಆ ಆಪ್ಷನ್ ಅನ್ನ ತೆಗೆದಾಕ್ರಿ. ನೆಕ್ಸ್ಟ್ ನೋಡ್ರಿ, ಸೌರ ಶಕ್ತಿ ಅಂದ್ರ ಸೂರ್ಯನ ಶಕ್ತಿ. ಸರ್ ಸೂರ್ಯ ಯಾವಾಗಾದ್ರೂ ಅಂದ್ರ ಖಾಲಿ ಆಗಿದೇನ್ರಿ? ಇಲ್ರಿ, ಖಾಲಿ ಆಗಂಗಿಲ್ಲ ಸೂರ್ಯ. ಇದ್ನು ತೆಗೆದಾಕ್ರಿ. ಪವನ ಶಕ್ತಿ ಅಂದ್ರ ಗಾಳಿ ಶಕ್ತಿ. ಸರ್ ಗಾಳಿ ಖಾಲಿ ಆಗತ್ತೇನ್ರಿ? ಆಗಂಗಿಲ್ಲ. ಅಂದ್ರೆ ಎಲ್ಲಾನು ತೆಗೆದಾಕ್ರಿ. ಆಪ್ಷನ್ ಬಿ ಒಂದ್ ಉಳಿಸ್ರಿ. ಅದು ಉಳಿತೈತಿ ಆರಾಮ ನಾರ್ಮಲ್ ಆಗಿ. ಸಾಗರ, ಗಾಳಿ ಮತ್ ಸೂರ್ಯ ಖಾಲಿ ಆಗಂಗಿಲ್ಲ. ಬಟ್ ಅಂದ್ರೆ ಇದು ನೈಸರ್ಗಿಕ ಅನಿಲ ಅನ್ನೋದು. ಏನಿದ್ ನೈಸರ್ಗಿಕ ಅನಿಲ? ಇದು ಕರೆಕ್ಟ್ ಆನ್ಸರ್ ನಮಗ್. ಬಟ್ ಅದ್ರ ಅದ್ ನಮ್ಗ್ ಗೊತ್ತಿಲ್ಲ. ಬಟ್ ಅದ್ರ ಕೂಡ ಕರೆಕ್ಟ್ ಆಗಿ ಮಾಡಿದ್ವಿ. ಈಗ ನೈಸರ್ಗಿಕ ಅನಿಲ ಅಂತಂದ್ ಹೇಳಿದ್ರ ಇದನ್ನ ನಾವು ನ್ಯಾಚುರಲ್ ಗ್ಯಾಸ್ ಅಂತಂದ್ ಕರಿತೀವಿ. ಇದರಲ್ಲಿ CH4 ಇರುತ್ತೆ, ಮೀಥೇನ್ ಗ್ಯಾಸ್ ಇರುತ್ತೆ ನೈಸರ್ಗಿಕ ಅನಿಲದೊಳಗಡೆ. ಅದನ್ನ ನಾವು ನ್ಯಾಚುರಲ್ ಗ್ಯಾಸ್ ಅಂತಂದ್ ಹೇಳ್ತೀವಿ. ಸೊ ಅಮೆರಿಕಾದೊಳಗಡೆ ಜಾಸ್ತಿ ಸಿಗುತ್ತೆ ಇದು. ಜಸ್ಟ್ ಸಿಂಪಲ್ ಆಗಿ ನೆನ್ಪಿಟ್ಬೋದು. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈಗ ಒಂದು ವಸ್ತುವನ್ನ ಎಸೆಯುವಾಗ ಹೆಚ್ಚಿನ ದೂರ ಹೋಗ್ಬೇಕು ಅಂತಂದ್ ಹೇಳಿದ್ರೆ ಯಾವ ಕೋನದಿಂದ ನಾವು ಒಗಿತೀವಿ? ಈಗ ನಾವು ಗುರಿ ಇಟ್ಟು ಒಗಿಬೇಕು, ಕಲ್ಲು ಒಗಿತೀವಿ ಅಂತ ಅನ್ಕೊಡ್ರಿ. ಸೊ ಕೈಯಿಂದ ಕಲ್ಲು ಒಗಿತೀವಿ. ಇವಾಗ ಕೈ ಒಗಿಯುವಾಗ ನಾವು ಯಾವ ಆಂಗಲ್ ಅಲ್ಲಿ ಒಗಿಬೇಕು ಅಂತಂದ್ ಹೇಳಿ. ಈಗ 30 ಡಿಗ್ರಿ ಅಂತಂದ್ ಹೇಳಿದ್ರೆ ಅದು ಕೆಳಗಡೆ 30 ಡಿಗ್ರಿ. ಈಗ ನೋಡ್ರಿ, ಈ ತರ ಒಂದೊಂದ್ ಲೈನ್ ಹೇಳ್ಕೊಡ್ರಿ. ಪ್ರಾಪರ್ 30 ಡಿಗ್ರಿ ಅಂತಂದ್ ಹೇಳಿದ್ರೆ ನೋಡ್ರಿ 30 ಡಿಗ್ರಿ. ಸೊ ಅದ್ ಕೆಳಗಡೆ ಒಗಿತೀವಿ, ಅದ್ ದೂರ ಹೋಗುತ್ತೇನ್ ಆಗಂಗಿಲ್ಲ, ತೆಗೆದಾಕ್ರಿ. ನೆಕ್ಸ್ಟ್ 90 ಡಿಗ್ರಿ. 90 ಡಿಗ್ರಿ ಅಂತಂದ್ ಹೇಳಿದ್ರೆ ಕರೆಕ್ಟ್ ಆಗಿ ನಿನ್ ತಲೆ ಮೇಲಿಂದ ಒಗಿದ್ ಬಿಡೋದು. ಹಿಂಗ್ ಮೇಲ್ಗಡೆ 90 ಡಿಗ್ರಿ, ಕರೆಕ್ಟ್ ಆಗಿ 90 ಡಿಗ್ರಿ ಈ ತರ. ಸೊ ಮೇಲ್ಗಡೆ ಹೋಗಿದ್ರೆ ನಿನ್ ತಲೆ ಮೇಲೆ ಬೀಳುತ್ತೆ, ಅದ್ ಮುಂದ್ ಹೋಗಂಗಿಲ್ಲ. ಅಂದ್ರೆ ಈ ಆಪ್ಷನ್ ಅನ್ನು ತೆಗೆದಾಕ್ರಿ. ಈ ಎರಡು ಆಪ್ಷನ್ ಅನ್ನ ತೆಗೆದಾಕ್ರಿ. ಇನ್ 60 ಡಿಗ್ರಿ ಐತೆ, 45 ಡಿಗ್ರಿ ಐತೆ. 60 ಡಿಗ್ರಿ ಅಂತಂದ್ ಹೇಳಿದ್ರೆ ಸ್ವಲ್ಪ ಮ್ಯಾಲ್, ಸ್ವಲ್ಪ ನೀವ್ ಎಷ್ಟ್ ಮ್ಯಾಲ್ ಹೋಗಿತೀರಿ ಅಷ್ಟ್ ಕೆಳಗೆ ಏನಂತಂದ್ ಹೇಳಿದ್ರೆ ಬಂದ್ ಬಿಡುತ್ತೆ ಅದು. ಸೊ 60 ಡಿಗ್ರಿನೂ ಆಗಂಗಿಲ್ಲ. ಎಕ್ಸಾಕ್ಟ್ಲಿ 45 ಡಿಗ್ರಿ ಹೋಗಿದ್ರೆ ಅಂತಂದ್ ಹೇಳಿದ್ರೆ ಅದು ಸ್ವಲ್ಪ ದೂರ ಹೋಗಿ ಬೀಳುತ್ತೆ. ಇದೊಂದು ಸೈನ್ಸ್ ಫ್ಯಾಕ್ಟ್. ನಾವ್ ಏನಾದರೂ ಎಸಿಬೇಕಂತಂದ್ ಹೇಳಿದ್ರೆ ಎಕ್ಸಾಕ್ಟ್ಲಿ 45 ಡಿಗ್ರಿ ಎಲ್ಲಾದ್ರೂ ಎಸೆದ್ರಿ ಅಂತಂದ್ ಹೇಳಿದ್ರೆ ಅದು ಜಾಸ್ತಿ ದೂರ ಹೋಗಿ ಬೀಳುತ್ತೆ. ಈಗ ನೀವು ಯಾವ್ದೋ ಬಲ್ಲೆ ಎಸೆತ ಆಗಿರ್ಬೋದು, ಜಾವ್ಲಿನ್ ಥ್ರೋ ಆಗಿರ್ಬೋದು, ಅಥವಾ ಚಕ್ರ ಎಸೆತ ಬರುತ್ತಲ್ಲ, ಅವುಗಳನ್ನ ಎಕ್ಸಾಕ್ಟ್ ಆಗಿ ನೀವು 45 ಡಿಗ್ರಿ ಹಾಕಿ ಅಂದ್ರೆ ಆಂಗಲ್ ಅಲ್ಲಿ ಹೋಗಿದ್ರಿ ಅಂತಂದ್ ಹೇಳಿದ್ರೆ ತುಂಬಾ ದೂರ ಕ್ರಮಿಸ್ತಾವ. ಈ ರೀತಿಯಾಗಿ ಜನರಲ್ ಆಗಿ ಥಿಂಕ್ ಮಾಡಿ ಎಲಿಮಿನೇಷನ್ ಮೆಥಡ್ ಮಾಡೋಣ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಕೆಳಗಿನವುಗಳಲ್ಲಿ ಯಾವ ದೇಶ UNSC ಸದಸ್ಯ ಅಲ್ಲ ಅಂತಂದ್ ಹೇಳಿ. UNSC ಅಂತಂದ್ ಹೇಳಿದ್ರೆ ಇದು ಸ್ವಲ್ಪ ನೋಡಿ ಇಟ್ಕೋಬೇಕು. ಯಾಕಂತಂದ್ ಹೇಳಿದ್ರೆ ಇದು ಯಾವಾಗ್ಲೂ ಒಂದ್ ಕ್ವಶನ್ ಇರುತ್ತೆ. ಯುನೈಟೆಡ್ ನೇಷನ್ ಆಫ್ ಆರ್ಗನೈಸೇಷನ್ ಅಂದ್ರೆ ವಿಶ್ವಸಂಸ್ಥೆ ಬಗ್ಗೆ. ಈ ವಿಶ್ವಸಂಸ್ಥೆ ಒಳಗಡೆ ಏನ್ ಕೊಟ್ಟಿದ್ದಾನೆ ಅಂತಂದ್ ಹೇಳಿದ್ರೆ UNSC ಅಂದ್ರೆ ಸೆಕ್ಯೂರಿಟಿ ಕೌನ್ಸಿಲ್ ಬಗ್ಗೆ ಕೊಟ್ಟಿದ್ದಾನ. ಸೆಕ್ಯೂರಿಟಿ ಕೌನ್ಸಿಲ್ ಅಂತಂದ್ ಹೇಳಿದ್ರ ಇದನ್ನ ನಾವು ಕಾಯಂ ಸದಸ್ಯತ್ವ ರಾಷ್ಟ್ರಗಳು ಅಂತಂದ್ ಹೇಳಿ ಬರ್ತಾವಲ್ಲ, ಸೆಕ್ಯೂರಿಟಿ ಕೌನ್ಸಿಲ್ ಒಂದ್ ಬರುತ್ತ ಹಂಗ. ಇದ್ರಲ್ಲಿ ಏನಂದ್ರ 5 ಕಾಯಂ ಸದಸ್ಯ ದೇಶಗಳು ಬರ್ತಾವ. ಕಾಯಂ ಸದಸ್ಯ ದೇಶಗಳು, ಇದನ್ನ ಒಂದ್ ಫ್ಯಾಕ್ಟರ್ ನೆನ್ಪಿಡ್ಕೋಬೇಕು. ಇದ್ರಲ್ಲಿ ಇದು ಗೊತ್ತಿದ್ರೆ ನಾವು ಎಲಿಮಿನೇಷನ್ ಮಾಡ್ಬೋದು ಈಸಿಯಾಗಿ. ನಮ್ ದೇಶ ಅಂತೂ ಕಾಯಂ ಇಲ್ಲ, ನಮ್ ದೇಶ ಅಂತೂ ಕಾಯಂ ಅಲ್ಲ, ಅದ್ರ ನೀವು ತೆಗೆದು ಹಾಕ್ರಿ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಏನಂತಂದ್ ಹೇಳಿದ್ರೆ ಆ ಟೈಮ್ ಒಳಗಡೆ. ಸೊ ಟೋಟಲ್ ಆಗಿ ಏನಂತಂದ್ ಹೇಳಿದ್ರೆ UNSC ಒಳಗಡೆ 15 ಬರ್ತಾವ. ಈ 15 ಒಳಗಡೆ ಏನಂತಂದ್ ಹೇಳಿದ್ರೆ 5 ಕಾಯಂ ಅದಾವ. ಅದಾದ ನಂತರ ಇನ್ನು 10 ಏನದಾವ ಅಂತಂದ್ ಹೇಳಿದ್ರೆ 2 ವರ್ಷಕ್ಕೊಮ್ಮೆ ಚೇಂಜ್ ಆಗ್ತಾವ. ಈ ಐಡಿಯಾವನ್ನ ಸ್ವಲ್ಪ ನೆನ್ಪಿಟ್ಕೊಡ್ರಿ, ಮುಂದೆ ಎಲ್ಲಾದ್ರೂ ಯೂಸ್ ಆಗತ್ತ. ಸೊ ಟೋಟಲ್ ಆಗಿ UNSC ಒಳಗಡೆ 5 ಕಾಯಂ ಇದಾವ, ಯಾವಾಗ್ಲೂ ಇರ್ತಾವ. ಇನ್ 10 ಏನಂತಂದ್ ಹೇಳಿದ್ರೆ 2 ವರ್ಷಕ್ಕೊಮ್ಮೆ ಚೇಂಜಸ್ ಆಗ್ತಾ ಹೋಗ್ತಾವ. ಆ ವರ್ಷ ಈ ವರ್ಷ ಅಂತಂದ್ ಹೇಳಿದ್ರೆ ಈಗ 2026 ನೋಡ್ಕೋಬೇಕು ನಾವು. ಈಗ ಅದ್ ಕ್ವಶನ್ ಪೇಪರ್ ಹಳೇದೈತೆ, 2024 ಸೊ ಅಲ್ಲಿ ನಮ್ದು ಆನ್ಸರ್ ಕರೆಕ್ಟ್ ಯಾವ್ದಾಗತ್ತೆ ಅಂದ್ರೆ ಜಪಾನ್ ಆಗತ್ತ. ಇನ್ನು ಉಳಿದದ್ದು 2 ಫ್ರಾನ್ಸ್ ಮತ್ತು ಚೀನಾ ನಾವು ಎಲಿಮಿನೇಟ್ ಮೆಥಡ್ ಒಳಗಡೆ ತೆಗಿಬಹುದು. ಎಲಿಮಿನೇಷನ್ ಮೆಥಡ್ ಒಳಗಡೆ ಫ್ರಾನ್ಸ್ ಚೀನಾ. ಯಾಕಂತಂದ್ ಹೇಳಿದ್ರೆ ಕಾಯಂ ಸದಸ್ಯತ್ವ ರಾಷ್ಟ್ರಗಳು ಅಂತಂದ್ ಹೇಳ್ತೀವಿ. ಯಾವ್ಯಾವು ಸರ್? ಒಂದ್ ಯಾವ್ದಂತಂದ್ ಹೇಳಿದ್ರೆ ಅಮೆರಿಕ ಕಾಯಂ ಸದಸ್ಯತ್ವ. ಸೆಕೆಂಡ್ ಯಾವ್ದಂತಂದ್ ಹೇಳಿದ್ರೆ ಚೀನಾ. ಅದಾದ ನಂತರ ಅದನ್ನ ತೆಗೆದು ಹಾಕ್ತಿವಿ. ಥರ್ಡ್ ಒನ್ ಯಾವ್ದಂತಂದ್ ಹೇಳಿದ್ರೆ ಫ್ರಾನ್ಸ್ ಅಂತಂದ್ ಹೇಳ್ತೀವಿ. ಇದು ಕೂಡ ಕಾಯಂ ಸದಸ್ಯತ್ವ, ಅದನ್ನು ತೆಗೆದಾಕ್ತಿವಿ. 4ನೇದ್ ಯಾವ್ದಂತಂದ್ ಹೇಳಿದ್ರೆ ರಷ್ಯಾ. ಅದಾದ ನಂತರ 5ನೇದ್ ಯಾವ್ದಂತಂದ್ ಹೇಳಿದ್ರೆ ಯುನೈಟೆಡ್ ಕಿಂಗ್ಡಮ್ ಅಂದ್ರೆ ಇಂಗ್ಲೆಂಡ್. ಇವು ಕಾಯಂ ಆಗಿರೋದು, ಅದ್ರಲ್ಲಿ ಇವ್ನ 2 ತೆಗೆದು ಹಾಕ್ತಿವಿ. ಭಾರತ ಮತ್ತು ಜಪಾನ್ ಅಂತಂದ್ ಹೇಳಿ. ನಮ್ ಭಾರತ ದೇಶ ಅಂತೂ ಆಗಂಗಿಲ್ಲ, ಈ ತರ ಸದಸ್ಯ ಅಲ್ಲ ಅಂತ ಹಿಂಗ್ ಕ್ವಶನ್ ಕೇಳಿದ್ರೆ ಜಪಾನ್ ಅಂತಂದ್ ಆನ್ಸರ್ ಆಗತ್ತ. ಈಗ 2026 ಪ್ರಕಾರ ನೋಡ್ರಿ, ಡೆನ್ಮಾರ್ಕ್, ಗ್ರೀಸು, ಪಾಕಿಸ್ತಾನ, ಪನಾಮ, ಸೊಮಾಲಿಯಾ ಇವು ಡಿಸೆಂಬರ್ 31ಕ್ಕೆ ಮುಗಿತಾವ. ಬೇರೆ ದೇಶಗಳು ಮತ್ತೆ ಸೆಲೆಕ್ಷನ್ ಆಗ್ತಾವ, ಅಂದ್ರ ನೋಡ್ಕೊಂಡ್ ಇಟ್ಕೊಡ್ರಿ. ಆಮೇಲೆ ನೆಕ್ಸ್ಟ್ ಇನ್ನ ಉಳಿದದ್ದು ಯಾವ್ದಂತಂದ್ ಹೇಳಿದ್ರ ಇನ್ 5 ಬಹ್ರೇನು, ಕೊಲಂಬಿಯಾ, ಕಾಂಗೋ, ಆಮೇಲೆ ಲಾಟ್ವಿಯಾ, ಇನ್ನೊಂದ್ ಯಾವ್ದಂತಂದ್ ಹೇಳಿದ್ರೆ ಲಿಬೇರಿಯಾ ಅಂತಂದ್ ಹೇಳಿ. ಇವ 2027ಕ್ಕೆ ಮುಗಿತಾವ. ಇನ್ನ ಡಿಸೆಂಬರ್ದಾಗ ಎಲ್ಲಾದ್ರೂ ಚೇಂಜಸ್ ಆದ್ವು ಅಂತಂದ್ ಹೇಳಿದ್ರ 2026 ಇವು 5 ಚೇಂಜ್ ಆಗ್ತಾವ. ಬೇರೆ ಮತ್ತೆ 5 ಏನಂತಂದ್ ಹೇಳಿದ್ರೆ ದೇಶಗಳು ಕಾಯಂ ಸದಸ್ಯ ಅಂದ್ರ 2 ವರ್ಷ ಸದಸ್ಯತ್ವಕ್ಕೆ ಬರ್ತಾವ UNSC ಒಳಗಡೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ,
ಕೇಂದ್ರ ಸರ್ಕಾರದಿಂದ ಈ ತರ ಕ್ವಶನ್ಸ್ ಗಳೆಲ್ಲಾದ್ರೂ ಬಂದು ಈ ತರ ಎಲ್ಲಾದ್ರೂ ಹಿಂಗ್ ಕೊಟ್ಟ ಅಂತಂತ ಹೇಳಿದ್ರ ABH ಹಿಂಗ್ ಬ್ರಕೆಟ್ ಒಳಗಡೆ ಕೊಟ್ಟ ಅಂತಂದ ಹೇಳಿದ್ರೆ ಪ್ರಾಪರ್ ಆಗಿ ನೆನ್ಪಿಟ್ಕೋಬೇಕು. ಈ ಬ್ರಕೆಟ್ ಒಳಗಡೆ ಇದನ್ನ ನಾವ್ ಏನಾದ್ರು ಇದನ್ನ ಓದೋದ ಬೇಡ, ಇಲ್ಲ ಅದು ಏನು ನಮ್ಗೆ ಗೊತ್ತಾ ಇಲ್ಲ ಇದ್ರ ಬಗ್ಗೆ. ನಾವು ಇದನ್ನೆಲ್ಲಾದ್ರೂ ಎಕ್ಸ್ಪ್ಲನೇಷನ್ ಕೊಟ್ವಿ ಅಂತಂದ ಹೇಳಿದ್ರೆ, ಈಗ ನೋಡ್ರಿ ಹೆಲ್ತ್ ಅಂತಂದೈತೆ, ಇದು H ಅಂತಂದೈತೆ, ಏರ್ ಟ್ರಾವೆಲ್ ಅಂತಂದೈತೆ AT ಅಥವಾ ಹಿಂಗ್ ಏನಾದ್ರು ಬರ್ಬೇಕು. ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಐತೆ ಅಂತಂದ ಹೇಳಿದ್ರೆ PD ಅಂತಂದ ಹೇಳಿ ಏನಾದ್ರು ಬರ್ಬೇಕು. ಹೈಯರ್ ಎಜುಕೇಶನ್ ಅಂತಂದ ಹೇಳಿದ್ರೆ HE ಅಂತಂದ ಹೇಳಿ ಏನಾದ್ರು ಹಿಂಗ್ ವರ್ಡ್ಸ್ ಗಳು ಬರ್ಬೇಕು. ಇಲ್ಲಿ ನೋಡ್ರಿ ABHE ಐತೆ, ಇಲ್ಲಿ HE ಅಂತಂದಿಲ್ಲ, ಎಜುಕೇಶನ್ ಅಂತಂದ ಹೇಳಿ ಏನೋ ಬಂದ್ E ಅಂತ ಬರ್ಬೇಕಿತ್ತು ಇದ್ರೊಳಗಡೆ. E ಅನ್ನೋ ಒಂದು ವರ್ಡ್ ಬಂದ್ರೆ ಅದು ಎಜುಕೇಶನ್ ರಿಲೇಟೆಡ್ ಏನು ಅಂತಂದೇಳಿ, ಅಂದ್ರ ನಾವು ಇದನ್ನ ತೆಗೆದು ಹಾಕ್ಬಹುದು ಈ ಆಪ್ಷನ್ ಅನ್ನ. ಸರ್ ಇಲ್ಲಿ PD ಅಂತಂದ ಹೇಳಿ ಏನಾದ್ರು ಒಂದ್ ಸ್ವಲ್ಪ ಬರ್ಬೇಕಿತ್ರಿ, ಯಾವ್ದಾದ್ರು ಒಂದು ಅಲ್ಫಾಬೆಟ್ ಬರ್ಬೇಕಿತ್ತು, ಅದು ಬಂದಿ ಜನರಲ್ ಆಗಿ ತೆಗೆದು ಹಾಕ್ತಿವಿ. ಆಮೇಲೆ ಏರ್ ಟ್ರಾವೆಲ್ ಸಂಬಂಧನ ಇಲ್ರಿ, ಬರೋದೇ ಇಲ್ಲ. H ಅಂತಂದ್ರೆ ಹೆಲ್ತ್ ಅನ್ನೋದೈತ್ ನೋಡ್ರಿ, H ಅದಕ್ಕೆ ಒಂದು ವರ್ಡ್ ಕೊಟ್ಟಿದ್ರೆ ಹೆಲ್ತ್ ಅಂತಂದ ಹೇಳಿ, ಅಂದ್ರೆ ಇದು ಆರನೇದ್ ಏನಂತಂದ ಹೇಳಿದ್ರೆ ಹೆಲ್ತ್ ಗೆ ಸಂಬಂಧಪಟ್ಟೈತೆ. ಆಪ್ಷನ್ A ಕರೆಕ್ಟ್ ಆಗತ್ತೆ. ಈ ರೀತಿಯಾಗಿ ನಾವು ಜನರಲ್ ಆಗಿ ಥಿಂಕ್ ಮಾಡಬೇಕು, ನಮಗ್ ಗೊತ್ತಾಗ್ಲಿಲ್ಲ ಅಂತಂದ ಹೇಳಿದ್ರೆ ಎಲಿಮಿನೇಷನ್ ಮೆಥಡ್ ಅಂತಂದ ಹೇಳ್ತೀವಿ. ಅದು ಇದ್ರೊಳಗಡೆ ಎರಡು ಆಪ್ಷನ್ಸ್ ಗಳು ನಮ್ಗೆ ರಾಂಗ್ ಆದ್ರೆ ಏನಾಗೋದೈತೆ, 50% ನಾವು ಎಲಿಮಿನೇಟ್ ಮಾಡಿದ್ವಿ, ಇನ್ 50% ಆನ್ಸರ್ ಹುಡುಕ್ಬೇಕಷ್ಟ. ನಾವು ಕರೆಕ್ಟ್ ಆಗಿ ಏನಂತಂದ ಹೇಳಿದ್ರೆ ಒಂದು 30-40 ಕ್ಲಾಸಸ್ ಗಳನ್ನ ಕೇಳ್ರಿ, ನಾನು ಮಾಡಿ ಹಾಕ್ತೀನಿ, ನಿಮ್ಗೆ ಎಲ್ಲಾನು ಗೊತ್ತಾಗತ್ತೆ. ಆಮೇಲೆ ನೀವ ಮಾಡಕ್ ಹಿಡಿತೀರಿ. ನೋಡ್ರಿ ಟೋಟಲ್ 100 ಕ್ವಶನ್ಸ್ ಒಳಗಡೆ ಒಂದ್ 50 ಕ್ವಶನ್ಸ್ ಗಳು ನಾವು ಎಲಿಮಿನೇಷನ್ ಮೆಥಡ್ ಮಾಡಿ, ಇನ್ನೊಂದ್ 20 ಕ್ವಶನ್ಸ್ ಗಳು ನಾವು ಸ್ವಂತ ಟ್ಯಾಲೆಂಟ್ ಇಂದ ಮಾಡಿದ್ವಿ ಅಂತಂದ ಹೇಳಿದ್ರೆ ನಮ್ದು ಸ್ಕೋರ್ 70 ಆಗತ್ತೆ. ನಮ್ಮನ್ನ ಹಿಡಿಯೋರು ಯಾರಿದಾರ? ಎಸ್, ಇಲ್ಲಿ ಏನಂತಂದ ಹೇಳಿದ್ರೆ ಹೆಲ್ತ್ ಗೆ ಸಂಬಂಧಪಟ್ಟಿದ್ದು, ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ ನೋಡ್ರಿ, ಒಂದ್ ಸ್ವಲ್ಪ ಇಂಪಾರ್ಟೆಂಟ್ ಆಗತ್ತ. ABHE ಅಂತಂದ ಹೇಳಿದ್ರೆ ಆಯುಷ್ಮಾನ್ ಭಾರತ್ ಹೆಲ್ತ್ ಅಕೌಂಟ್ ಅಂತಂದ ಹೇಳಿ, ಹೆಲ್ತ್ ಅಕೌಂಟ್ ಅಂತಂದ ಹೇಳಿ ಬರುತ್ತೆ. ಇದು ಆರೋಗ್ಯವನ್ನ ಏನಂತಂದ ಹೇಳಿದ್ರೆ ಉಚಿತವಾಗಿ ಕೊಡ್ತಾರ, ಇದನ್ನ ಉಳ್ದಕ್ಕೆ ಯಾವ್ದು ಬರಂಗಿಲ್ಲ. ಸೊ ಆಯುಷ್ಮಾನ್ ಭಾರತ್ ಹೆಲ್ತ್ ಅಕೌಂಟ್, ಆಯುಷ್ಮಾನ್ ಅಂತಂದ ಹೇಳಿ ಹೆಲ್ತ್ ಗೆ ಸಂಬಂಧಪಟ್ಟಿರುವಂತದ್ದು. ಇಲ್ಲಿ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಎಲ್ಲಾ ಏನ್ ಬರ್ತಾರಲ್ಲ ಎಲ್ರದ್ದು ನಾಗರಿಕರ ಆರೋಗ್ಯ ಡಿಜಿಟಲ್ ಆಗಿ ಸ್ಟೋರ್ ಮಾಡುವಂತ ಒಂದು ಸಿಸ್ಟಮ್ ABHE ಅಂತಂದ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಕ್ವಶನ್ ದೊಡ್ಡದೈತೆ ಬಟ್ ಅದ್ರ ಸೈನ್ಸ್ ರಿಲೇಟೆಡ್ ಈಸಿಯಾಗಿ ಗೊತ್ತಾಗೈತಿ. ಆಧುನಿಕ ಆವರ್ತಕ ಕೋಷ್ಟಕ ಡ್ಯಾಶ್ ಡ್ಯಾಶ್, ಇದರಲ್ಲಿ ನೋಡ್ರಿ 7 ರೋಸ್ ಅದಾವ, 18 ವರ್ಟಿಕಲ್ಸ್, 7 ಏನು ಹಾರಿಜೆಂಟಲ್ ರೋಸ್, 18 ವರ್ಟಿಕಲ್ಸ್, ಹಿಂಗ್ ಏನೇನೋ ಅದಾವ. ಕರೆಕ್ಟಾ? ಈಗ ನಾವು ಪ್ರಾಪರ್ ಆಗಿ ನೋಡ್ಕೊಳ್ಳೋಣ. ಈಗ ನಮ್ಗೆ ಏನು ಗೊತ್ತಿಲ್ಲ ಇದ್ರ ಬಗ್ಗೆ, ಬಹಳ ದೊಡ್ಡದು ಕ್ವಶನ್ ಐತೆ. ಸರ್ ಇವಾಗ ನೀವು ಆವರ್ತಕ ಕೋಷ್ಟಕವನ್ನ ನೀವು ಚೆಕ್ ಮಾಡ್ರಿ, ಆವರ್ತಕ ಕೋಷ್ಟಕವನ್ನ ನೋಡಿದ್ರಿ ಅಂತಂದ ಹೇಳಿದ್ರೆ ಅದು ಈ ತರ ಹಿಂಗ್ ಏನೋ ಹಿಂಗ್ ಬರುತ್ತಲ್ಲ, ಹಿಂಗ್ 2 ಪೇಜ್ ಒಳಗಡೆ ಹಿಂಗ್ ಕೊಟ್ಟಿದಾನ, ಈ ತರ ಇಲ್ಲೊಂದ್ ಹಿಂಗ್ ಬಂದೈತೆ, ಇಲ್ಲೊಂದ್ ಹಿಂಗ್ ಬಂದೈತೆ, ಇಷ್ಟ ನಮ್ಗ್ ಗೊತ್ತೈತೆ ಅದನ್ನ ನಾವು ಥಿಂಕ್ ಮಾಡಿದ್ವಿ ಅಂತಂದ ಹೇಳಿದ್ರೆ. ಈಗ ನಾವ್ ಇದನ್ನ ಈ ತರ ಎಲ್ಲಾದ್ರೂ ಮಾಡಿದ್ವಿ ಅಂತಂದ ಹೇಳಿದ್ರೆ, ಡಿವೈಡ್ ಮಾಡಿದ್ವಿ ಅಂತಂದ ಹೇಳಿದ್ರೆ ಇವು ಕಮ್ಮಿ ಆಗ್ತಾವಲ್ಲ, ಈ ತರ ಮಾಡಿದ್ವಿ ಅಂತಂದ ಹೇಳಿದ್ರೆ ಕಮ್ಮಿ ಆಗ್ತಾವ. ಆಮೇಲೆ ಈ ತರ ಎಲ್ಲಾದ್ರೂ ಡಿವೈಡ್ ಮಾಡಿದ್ವಿ ಅಂತಂದ ಹೇಳಿದ್ರೆ ಜಾಸ್ತಿ ಆಗ್ತಾವ. ಇವುಗಳನ್ನ ನಾವು ಕಾಲಮ್ ಅಂತಂದ ಹೇಳ್ತೀವಿ, ಅಂದ್ರೆ ಕಾಲಮ್ ಏನಂತಂದ ಹೇಳಿದ್ರೆ ಜಾಸ್ತಿ ಇರಬೇಕು. ಅದಾದ ನಂತರ ಈ ತರ ಏನ್ ಮಾಡ್ತೀವಲ್ಲ ಅದನ್ನ ನಾವು ರೋ ಅಂತ ಕರಿತೀವಿ, ರೋ ಏನಂತಂದ ಹೇಳಿದ್ರೆ ಕಮ್ಮಿ ಇರಬೇಕು. ಸೊ ಆತರ ಆಪ್ಷನ್ ಯಾವ್ದೈತ್ ನೋಡ್ರಿ. ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಕೊಟ್ಟಿದಾನ, ಇಲ್ಲಿ ರೋಸ್ ಗಳನ್ನ ನಾವು ಏನಂತ ಕರಿತೀವಿ ಅಂತಂದ ಹೇಳಿದ್ರೆ ಪೀರಿಯಡ್ಸ್ ಅಂತಂದ ಹೇಳಿ ಕರಿತೀವಿ, ಪೀರಿಯಡ್ಸ್. ಆಮೇಲೆ ಕಾಲಮ್ ಗಳನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಗ್ರೂಪ್ಸ್ ಅಂತಂದ ಹೇಳಿ ಕರಿತೀವಿ, ಗ್ರೂಪ್ಸ್. ನೀವು ನೋಡಿರ್ಬೋದು 18ನೇ ಗ್ರೂಪ್ ಅನ್ನ ನಾವ್ ಏನಂತ ಕರಿತೀವಿ ಅಂತಂದ ಹೇಳಿದ್ರೆ ಹ್ಯಾಲೋಜನ್ಸ್ ಅಂತಂದ ಹೇಳಿ ಕರಿತೀವಿ. 18ನೇ ಗ್ರೂಪ್ ಅನ್ನ ಅಂದ್ರೆ ಇನ್ನರ್ಟ್ ಗ್ಯಾಸಸ್ ಅಂತಾನು ಕೂಡ ಕರಿತೀವಿ, ಇನ್ನರ್ಟ್ ಗ್ಯಾಸಸ್. ಸೊ 18ನೇ ಗ್ರೂಪ್ ಅಂತಂದ ಹೇಳ್ತೀವಿ. ಸೊ ಆ ತರ ಏನಂತಂದ್ರೆ ಚೆಕ್ ಮಾಡ್ಕೋಬೇಕು. ಆಪ್ಷನ್ A ಕರೆಕ್ಟ್ ಆಗತ್ತೆ. 7 ಹಾರಿಜೆಂಟಲ್ ರೋಸ್ ಗಳು ಬರ್ತಾವ, ಅವುಗಳನ್ನ ಪೀರಿಯಡ್ಸ್ ಅಂತ ಕರಿತೀವಿ. 18 ವರ್ಟಿಕಲ್ ಕಾಲಮ್ಸ್ ಬರ್ತಾವ, ಅದನ್ನ ಗ್ರೂಪ್ಸ್ ಗಳನ್ನ ಕರಿತೀವಿ. ನಾವು ಈ ರೀತಿಯಾಗಿ ಜನರಲ್ ಆಗಿ ಥಿಂಕ್ ಮಾಡಿ ಕೂಡ ನಾವು ಆನ್ಸರ್ಸ್ ಗಳನ್ನ ಸಾಲ್ವ್ ಮಾಡ್ಕೋಬಹುದು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಭೂಮಿಯ ವಾತಾವರಣದಲ್ಲಿ ಹೆಚ್ಚು ಹೇರಳವಾಗಿರುವ ಅನಿಲ ಯಾವುದು ಅಂತಂದೇಳಿ. ಯಾವ್ದು ಇಲ್ಲ ಅಂತಂದ ಹೇಳಿ ಆನ್ಸರ್ ಬರಂಗಿಲ್ಲ, ಯಾಕಂತಂದ ಹೇಳಿದ್ರೆ ಯಾವ್ದಾದ್ರು ಒಂದ್ ಇದ್ದೇ ಇರ್ತೈತೆ. ನಮಗ್ ಗೊತ್ತಿರೋ ಪ್ರಕಾರ ಸರ್ ಆಮ್ಲಜನಕ ಇಲ್ರಿ ವಾತಾವರಣದೊಳಗಡೆ, ಜಲಜನಕನು ಇಲ್ರಿ. ಜಲಜನಕ ಎದ್ರೊಳಗ್ ಬರತ್ತಂತಂದ ಹೇಳಿದ್ರೆ ಸೂರ್ಯನಲ್ಲಿ ಅತಿ ಹೆಚ್ಚು ಬರುತ್ತೆ. ಸೂರ್ಯನಲ್ಲಿ ಏನಂತಂದ ಹೇಳಿದ್ರೆ ಹೈಡ್ರೋಜನ್ ಮತ್ತು ಹೀಲಿಯಂ ಬರ್ತಾವ, ಅದ್ರಲ್ಲಿ ಹೈಡ್ರೋಜನ್ ಜಾಸ್ತಿ ಐತೆ. ಅದಾದ ನಂತರ ನೆಕ್ಸ್ಟ್ ಸಾರಜನಕ ಇಲ್ಲಿ ಕರೆಕ್ಟ್ ಆಗಿರೋ ಆನ್ಸರ್ ಆಗತ್ತೆ. ನಾವು ಭೂಮಿಯನ್ನ ತಗೊಂಡ್ವಿ ಅಂತಂದ ಹೇಳಿದ್ರೆ ಕರೆಕ್ಟ್ ಆಗಿ ನೋಡ್ಕೊಡ್ರಿ, ಇದು ಭೂಮಿ ಅಂತ ಅನ್ಕೊಡ್ರಿ. ಇಲ್ಲಿ ಭೂಮಿಯ ವಾತಾವರಣದಲ್ಲಿ ತಗೊಂಡ್ರಿ ಅಂತಂದ ಹೇಳಿದ್ರ ಸಾರಜನಕ ಜಾಸ್ತಿ ಐತೆ. ಯಾವುದು? ಸಾರಜನಕ ಜಾಸ್ತಿ ಐತೆ, 78% ಅಂತಂದ ಹೇಳ್ತೀವಿ. ಅದನ್ನ ನಾವು ನೈಟ್ರೋಜನ್ ಅಂತ ಕರಿತೀವಿ. ಭೂಮಿಯ ಒಳಗಡೆ ಅಂತ ಬಂದ್ರ ಆಕ್ಸಿಜನ್ ಜಾಸ್ತಿ ಐತೆ. ಯಾವ್ದು ಜಾಸ್ತಿ ಐತೆ? ಆಕ್ಸಿಜನ್ ಜಾಸ್ತಿ ಐತೆ, 42% or 48% ಸಮಥಿಂಗ್ ಐತೆ.
ಆಕ್ಸಿಜನ್ ಜಾಸ್ತಿ ಐತೆ. ಸೂರ್ಯ ಅಂತ ಬಂದ್ರ ಸೂರ್ಯ ಅಥವಾ ನಕ್ಷತ್ರಗಳಲ್ಲಿ ನೀವು ತಗೊಂಡ್ರಿ ಅಂತಂದ್ರೆ ಹೈಡ್ರೋಜನ್ ಗ್ಯಾಸ್ ಜಾಸ್ತಿ ಐತೆ. ಈ ಎಲ್ಲಾ ಕಾನ್ಸೆಪ್ಟ್ಸ್ ಗಳನ್ನ ಪ್ರಾಪರ್ ಆಗಿ ನೆನ್ಪಿಡ್ಕೊಳ್ಳಿ. ಆಮೇಲೆ ಇದೇ ತರ ಸೇಮ್ ಇಲ್ಲೇ ನೋಡ್ರಿ, ಇಲ್ಲಿ ವಾತಾವರಣದಾಗ ನೈಟ್ರೋಜನ್ ಜಾಸ್ತಿ ಐತೆ, ಭೂಮಿ ಒಳಗಡೆ ನೈಟ್ರೋಜನ್ ಜಾಸ್ತಿ ಇಲ್ಲ. ಸೊ ಆ ರೀಸನ್ಗೋಸ್ಕರ ನೀವೆಲ್ರು ರೈತರ ಮಕ್ಕಳು ನಾವೆಲ್ಲ ಎಂತ ಗೊಬ್ಬರಗಳನ್ನ ಎಂತದ್ ಯೂಸ್ ಮಾಡ್ತೀವಿ. ಈಗ ನಮ್ಗ ಎಲ್ಲ ಬೆಳೆಗಳದು ಸಸ್ಯಗಳು ಅಂತ ಅನ್ಕೊಳ್ಳೋಣ. ಬೆಳೆಗಳಂತಂದ ಹೇಳಿದ್ರೆ ಸಸ್ಯಗಳಲ್ಲಿ ಬರ್ತಾವ. ಅವುಗಳ ಗ್ರೋತ್ ಆಗ್ಬೇಕು ಅಂತಂದ ಹೇಳಿದ್ರೆ, ಅದ್ರ ಬೆಳವಣಿಗೆ ಆಗ್ಬೇಕಂತಂದ ಹೇಳಿದ್ರೆ ನಾವು ನೈಟ್ರೋಜನ್ ಯುಕ್ತ ಗೊಬ್ಬರಗಳನ್ನ ಯೂಸ್ ಮಾಡ್ತೀವಿ. ಅದ್ರಲ್ಲಿ ಯಾವುದು NPK ಗೊಬ್ಬರಗಳನ್ನ, ನೈಟ್ರೋಜನ್ ಅನ್ನ ಹಾಕೋದ್ರಿಂದ ಸಸ್ಯಗಳ ಗ್ರೋತ್ ಅಂದ್ರೆ ಬೆಳೆಗಳ ಗ್ರೋತ್ ಜಾಸ್ತಿ ಆಗತ್ತೆ. ಇದು ಕೂಡ ಒಂದು ಕ್ವಶನ್ ಅನ್ನ ನಿಮಗ್ ಕೇಳಬಹುದು, ಇದನ್ನ ನೆನ್ಪಿಟ್ಕೊಳ್ಳಿ. ಎಸ್, ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದ್ರಲ್ಲಿ ಯಾವ್ದು ಸರಿಯಾಗಿಲ್ಲ ಅಂತ ಕ್ವಶನ್ ಕೇಳ್ತಾರೆ. PC ಎಕ್ಸಾಮ್ಸ್ ಗಳಲ್ಲಿ, PSI ಎಕ್ಸಾಮ್ಸ್ ಗಳಲ್ಲಿ, FDA ಅದಾದ ನಂತರ SDA ಎಕ್ಸಾಮ್ಸ್ ಗಳಲ್ಲಿ ಈ ತರ ಕ್ವಶನ್ಸ್ ಗಳು ಜಾಸ್ತಿ ಬರ್ತಾವ. ಮೊದಲು ನೆನ್ಪಿಟ್ಕೊಳ್ರಿ, ಎಕ್ಸಾಮ್ ಹೆಂಗ್ ಕಂಡಕ್ಟ್ ಮಾಡ್ತಾ ಅಂತ ಹೇಳಿದ್ರೆ ಈ ತರ ದೊಡ್ಡ ಲೈನ್ಸ್, ಎಲ್ಲಾ ಆಪ್ಷನ್ಸ್ ಗಳು ದೊಡ್ಡ ಲೈನ್ಸ್ ಕೊಟ್ಬಿಟ್ಟು ಲಾಸ್ಟ್ ಗೆ ಯಾವ್ದು ಇಲ್ಲ ಅಂತಂದ ಹೇಳಿದ್ರೆ 100%, ಆಲ್ಮೋಸ್ಟ್ 100 ಒಳಗಡೆ 99% ಅಂತ ಅನ್ಕೊಳ್ಳೋಣ. ಬೇಡ 99 ಬೇಡ, 90% ಏನಂತಂದ್ರೆ ಅದ್ರ ಆಪ್ಷನ್ ಡಿ ಕರೆಕ್ಟ್ ಆಗಿರುತ್ತೆ. ಆಪ್ಷನ್ ಡಿ, ಯಾಕಂತಂದ ಹೇಳಿದ್ರೆ ಇಷ್ಟೊಂದೆಲ್ಲಾನು ಕೊಟ್ಟಿದ್ದಾನ ಅಂತಂದ ಹೇಳಿದ್ರೆ, ಇಷ್ಟೊಂದು ಲೈನ್ಸ್ ಗಳನ್ನ ಕೊಟ್ಟಿದ ಅಂತಂದ್ರೆ ಅದು ಯಾವಾಗ್ಲೂ ಕರೆಕ್ಟ್ ಆಗೇ ಇರುತ್ತೆ. ಆ ಆಪ್ಷನ್ಸ್ ಗಳು ಏನಂತಂದ್ರೆ ಕರೆಕ್ಟ್ ಆಗಿರ್ತಾವ. ಈ ತರ ದೊಡ್ಡ ಆಪ್ಷನ್ಸ್ ಗಳು ಕೊಟ್ಟ ಅಂತಂದ್ರೆ ಯಾವಾಗ್ಲೂ ಅವು ಕರೆಕ್ಟ್ ಆಗಿರ್ತಾವ. ಈ ಇಲ್ಲಿವರೆಗೂ ಯಾವ ಕ್ವಶನ್ ಪೇಪರ್ಸ್ ಗಳನ್ನ ಎಲ್ಲಾ ತೆಗೆದ್ ನೋಡ್ರಿ ಅವು ಹಂಗ ಬರ್ತಿದಾವ. ಸೊ ಓನ್ಲಿ ಏನಂತಂದ್ರೆ KAS ಎಕ್ಸಾಮ್ಸ್ ಗಳು, KAS ಎಕ್ಸಾಮ್ಸ್ ಡಿಫ್ರೆಂಟ್ ಆಗೈತೆ. ಅದಾದ ನಂತರ ಇಲ್ಲಿ ನೋಡ್ರಿ ಏನೇನ್ ಕೊಟ್ಟಿದ್ದಾನೆ ಸರ್. 1989 ತಿದ್ದುಪಡಿ ಪ್ರಕಾರ 1989 ನಾವು ಹೇಳ್ತೀವಿ 61ನೇ ತಿದ್ದುಪಡಿ ಪ್ರಕಾರ ಮತದಾನದ ವಯಸ್ಸನ್ನ 21ರಿಂದ 18ಕ್ಕೆ ತಗೊಂಡ್ ಬರ್ತಾನೆ. ಅದು ಕರೆಕ್ಟ್ ಆಗೈತೆ. ಅದಾದ ನಂತರ ಸರ್ ಸಮಾಜವಾದಿ ಈಗ ಹೆಂಗ್ ಮಾಡ್ತಾರಂತಂದ್ರೆ ಸಮಾಜವಾದಿ, ಜಾತ್ಯತೀತ ಈ ತರ ಪೀಠಿಕೆ ಒಳಗಡೆ 3 ವರ್ಡ್ಸ್ ಗಳನ್ನ ಸೇರ್ತಾರ. ಯಾವಾಗ 42ನೇ ತಿದ್ದುಪಡಿ 1976 ಪ್ರಕಾರ. ಸೊ ಅದನ್ನ 42ನೇ ತಿದ್ದುಪಡಿಯನ್ನ ನಾವ್ ಏನಂತ ಕರಿತೀವಿ, ಮಿನಿ ಸಂವಿಧಾನ ಅಂತ ಕರಿತೀವಿ. ಮಿನಿ ಸಂವಿಧಾನ. ಸೇಮ್ ಅದೇ ತರ ಮೂಲಭೂತ ಕರ್ತವ್ಯಗಳ ಪ್ರಕಾರ ಬಂದ್ರ ಸೊ ಇದನ್ನು ಕೂಡ 1976ರಲ್ಲಿ 51A ಒಳಗಡೆ ಅವುಗಳನ್ನ ಸೇರಿಸ್ತಾರ. ಯಾವ ಕಮಿಟಿ ಪ್ರಕಾರ? ಸ್ವರ್ಣ ಸಿಂಗ್ ಕಮಿಟಿ. ಇದೊಂದು ಎಕ್ಸ್ಟ್ರಾ ನೆನ್ಪಿಟ್ಕೊಳ್ರಿ. ಸ್ವರ್ಣ ಸಿಂಗ್ ಕಮಿಟಿ ಶಿಫಾರಸಿನ ಮೇರೆಗೆ ಫಂಡಮೆಂಟಲ್ ಡ್ಯೂಟೀಸ್ ಮೊದಲು 10 ಇರ್ತಾವ, ಆಮೇಲೆ ನೆಕ್ಸ್ಟ್ ಮತ್ತೊಂದ್ ಸೇರಿಸ್ತಾರ. ಟೋಟಲ್ ಆಗಿ 11 ಮೂಲಭೂತ ಕರ್ತವ್ಯಗಳನ್ನ ನಮ್ಮ ಸಂವಿಧಾನದಲ್ಲಿ ಸೇರಿಸಿದಾರೆ ಆರ್ಟಿಕಲ್ 51A ಒಳಗಡೆ. ಎಸ್, ಅದಾದ ನಂತರ ತರಕಾರಿ ಪದಾರ್ಥಗಳನ್ನ ಮಿಶ್ರ ಗೊಬ್ಬರವಾಗಿ ವಿಭಜಿಸುವುದು ಡ್ಯಾಶ್ ಉದಾಹರಣೆ ಅಂತ ಹೇಳಿ. ನಿಮ್ಗೆಲ್ರು ನೀವು ತಿಪ್ಪೆ ನೋಡಿದಿರಿ, ಗೊಬ್ಬರ ನೋಡಿದಿರಿ. ತಿಪ್ಪೆ ಅಥವಾ ಗೊಬ್ಬರ, ತಿಪ್ಪೆಯಲ್ಲಿ ನೀವೆಲ್ಲಾ ಏನಂತಂದ್ರೆ ಕಸ ಹಾಕ್ತಿರಿ. ತರಕಾರಿ ಅಷ್ಟ ತಗೋಕ್ ಹೋಗ್ಬಿಡ್ರಿ, ಎಲ್ಲಾ ತರದ್ ಕಸ ಅನ್ಕೊಳ್ರಿ. ಅದಾದ ನಂತರ ಶಗಣಿ ಅಂತ ಅನ್ಕೊಳ್ರಿ. ನೀವೆಲ್ಲಾದ್ರೂ ಅದನ್ನ ತೆಗದ್ ನೋಡ್ರಿ ಅಂತಂದ ಹೇಳಿದ್ರ, ತಿಪ್ಪೆಯನ್ನ ನೀವೆಲ್ಲಾದ್ರೆ ಆಳವಾಗಿ ಹಡ್ಡಿ ನೋಡಿದ್ರಿ ಅಥವಾ ತೆಗದ್ ನೋಡಿದ್ರಿ ಅಂತಂದ ಹೇಳಿದ್ರ ನಿಮ್ಗೆ ಅಲ್ಲಿಂದ ಹೀಟ್ ಹೊರಗಡೆ ಬರುತ್ತೆ. ಕರೆಕ್ಟಾ? ಹೀಟ್ ಹೊರಗಡೆ ಬರ್ತಿರುತ್ತ, ಒಳಗಡೆ ಗಾಳಿ ಆಡಂಗಿಲ್ಲ, ಹೀಟ್ ಹೊರಗಡೆ ಬರ್ತಿರುತ್ತ. ಅಂದ್ರೆ ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಥರ್ಮಿಕ್ ಅಂತಂದ ಹೇಳ್ತೀವಿ, ಉಷ್ಣ ಅಂತಂದ ಹೇಳ್ತೀವಿ, ಎಕ್ಸೋಥರ್ಮಿಕ್ ಅಂತಂದ ಹೇಳ್ತೀವಿ. ಹೀಟ್ ಅನ್ನ ಹೊರಗೆ ಹಾಕೋದು, ಅದಕ್ಕೋಸ್ಕರ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತಂದ ಹೇಳ್ತೀವಿ. ಜರ ಒಂದ್ ಸ್ವಲ್ಪ ಏನಾದ್ರು ಐಡಿಯಾ ಐತೆ ಅಂತಂದ್ರೆ ನೋಡ್ಕೋಬಹುದು, ಉಳ್ದದ್ ಯಾವ್ದು ಬರಂಗಿಲ್ಲ ಇಲ್ಲಿ. ಸೊ ಈ ರೀತಿಯಾಗಿ ನಾವು ಕ್ವಶನ್ಸ್ ಗಳನ್ನ ಎಲಿಮಿನೇಷನ್ ಮೆಥಡ್ ಅನ್ನ ಯೂಸ್ ಮಾಡ್ಕೊಂಡ್ ಮಾಡ್ಬೋದು. ಇದು ಫಸ್ಟ್ ಕ್ಲಾಸ್ ಆಗಿರೋದ್ರಿಂದ ಅಷ್ಟೊಂದು ಎಲ್ಲ ಡೀಟೇಲ್ ಆಗಿ ನಿಮ್ಗೆ ಗೊತ್ತಾಗಂಗಿಲ್ಲ. ಬಟ್ ಅದ್ರ ಇನ್ನು ಹಲವಾರು ಕ್ಲಾಸಸ್ ಗಳನ್ನ ನೋಡಿದ್ರಿ, ಟ್ರೈ ಮಾಡಿದ್ರಿ ಅಂದ್ರೆ ಗೊತ್ತಾಗತ್ತ. ನಿಮ್ಗ ಕ್ಲಾಸಸ್ ಗಳನ್ನ ಕಂಟಿನ್ಯೂ ಮಾಡ್ಬೇಕು, ಅರ್ಥ ಆಗ್ತಿದೆ ಅಂತಂದ ಹೇಳಿದ್ರೆ ಕಮೆಂಟ್ಸ್ ಗಳನ್ನ ಹಾಕ್ರಿ, ಲೈಕ್ ಅನ್ನ ಮಾಡ್ರಿ. ನಾನ್ ನಿಮ್ಗೆ ನೆಕ್ಸ್ಟ್ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.